जी मामू खाना क्या खाया? इधर इधर कन्नड़ बात करा नहीं? कन्नड़ आता नहीं। इधर इधर तुम्हारा गांव कौन सा? कौन सा? आगरा। आगरा। तेरा पूरा नाम क्या है? कृष्णा है। कृष्णा है। तुम्हारा माँ बाप सब लोग है क्या? आएगा नहीं। आएगा नहीं। हाँ हाँ। तुम्हारा भाई लोग तो है। वहाँ पे तुम्हारा गांव में है वो साइकिल। हाँ उधर जाएंगे। हाँ चलो मलिक सर रेड कर रहे थे। आओ जी इधर इधर आओ आओ ಅದು ಬರ್ತಾ ಸರ್ ಅದು ಬರುತ್ತೆ ಅದು ಈ ಗಾಡಿ ಪಕ್ಕಕ್ಕೆ ಅಲ್ಲಿ ಇಲ್ಲಿ ಬರ್ರಿ ಶೆಡ್ಡಿ ಬರ್ರಿ ಇಲ್ಲಿ ಶೆಡ್ಡಿ ಇದರ ಇದು ಬಂದ್ರೆ ಅಲ್ಲ ಬರುತ್ತೆ ಇಲ್ಲಿ ಬರುತ್ತೆ ಇದು ಇದು ಯಾರ್ದು ಇದು ಇಲ್ಲಿ ಸೈಡ್ ಬರ್ರಿ ಇಲ್ಲೇ ಬರ್ರಿ कृष्णा 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 ಇಲ್ಲ ಇದರಲ್ಲಿ ಮಾಡಿ ಸರ್ ಇದರ ಕಾಣಿಸುತ್ತೆ ಬಿಡ್ರಿ ಎಲ್ಲ ಹಾಂ ಕೇಳಿಸುತ್ತೆ ಇದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಲಿಂಗಳ್ಳಿ ಪೊಲೀಸರು ಇವತ್ತಿನ ದಿವಸ ಮಾನವೀಯತೆ ನಡೆದಿದ್ದಾರೆ. ಆ ಮಾನವೀಯತೆ ದೃಷ್ಟಿ ಹೇಗಿತ್ತು ಅಂದರೆ ಅವರ ಸ್ಟೇಷನ್ ಮುಂಭಾಗದಲ್ಲಿ ಒಬ್ಬ ಹಲವಾರು ದಿನಗಳಿಂದ ಅನ್ನ ಅವರ ನೀರಿಲ್ಲದಲೇ ಅವರು ಅಲೆಮಾರಿ ಕಣ್ಣಿಂದ ಗಟ್ಟಿ ಅಲ್ಲಿಗೆ ಬಿಟ್ಟು ಗೊತ್ತಾಗ್ತಲೇ ಆಗ್ರ ನಮ್ಮೂರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಬಂದು ಲಿಂಗಳ್ಳಿ ಸ್ಟೇಷನ್ ಮುಂದೆ ಇದ್ದಾರೆ. ಲಿಂಗಳ್ಳಿ ಪೊಲೀಸರು ಅವರಿಗೆ ಪ್ರತಿ ದಿವಸ ಊಟ ಅನ್ನ ಆಹಾರ ಕೊಟ್ಟು ಅವರನ್ನು ನೋಡ್ಕೊಳ್ತಾ ಇದ್ರು. ಒಂದು ದಿವಸ ನನಗೆ ಈಶ್ವರ ನಾಯ್ಕರವರು ಸಾರ್ವಜನಿಕರು ಮತ್ತೆ ಪೊಲೀಸರು ಸೇರಿ ನನಗೆ ಈ ವಿಚಾರ ಮುಟ್ಟಿಸಿದ್ರು. ಈ ವಿಚಾರ ಮುಟ್ಟಿಸಿದಾಗ ಇವರನ್ನ ಕರ್ಕೊಂಡೋಗಿ ಸುರಕ್ಷಿತವಾದ ನೆಲೆಗೆ ಸೇರಿಸಬೇಕು ಅನ್ನೋ ದಿಕ್ಕಿನಲ್ಲಿ ಇವತ್ತು ಇಲ್ಲಿ ಬಂದಿದ್ದೀವಿ. ಈ ಕಾರಣಕ್ಕೆ ನಮಗೆ ಈ ಲಿಂಗಳ್ಳಿ ಪೊಲೀಸರು ತುಂಬ ಸಹಕಾರ ಕೊಟ್ಟು ಈ ಮಂತ ಸುರಕ್ಷತೆ ಇರಲಿ ಅಂತ ಹೇಳಿ ಅವರು ಇವರಿಗೆ ಆಸಕ್ತಿ ಸಹಕರಿಸಿದ್ದಾರೆ. ಅವರಿಗೆ ಈ ನಮ್ಮ ಭಾಗದ ಜನತೆ ಪರವಾಗಿ ಲಿಂಗಳ್ಳಿ ಪೊಲೀಸರಿಗೆ ನಾವು ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೊಂದು ಇವರನ್ನು ಇವತ್ತು ಲಿಂಗಳ್ಳಿ ಇಲ್ಲವ ಭದ್ರಾವತಿ ತಾಲೂಕು ಬೊಮ್ಮೆನಹಳ್ಳಿ ಯಡಿಯೂರಪ್ಪ ಅಲ್ಲಿ ಒಂದು ರಾಜೀವ್ ಕನ್ನಡಿಗ ಅವರು ಒಂದು ದೊಡ್ಡ ಆಶ್ರಮ ಮಾಡಿದ್ದಾರೆ. ಅನಾಥಾಶ್ರಮ ಇವರು ಸುಮಾರು ಹೊಂದಿದೆ, ಭದ್ರಾವತಿ ಹೊಂದಿದೆ. ಅವರನ್ನ ಇದಕ್ಕೆ ಸುರಕ್ಷಿತವಾಗಿ ಇವರನ್ನ ಅದಕ್ಕೆ ಕಳಿಸ್ತಾ ಇದ್ದೀವಿ. ಅಲ್ಲಿ ಸುರಕ್ಷಿತ ನೆಲೆ ಅಂದರೆ ಇವರಿಗೆ ಮಲಗಲಿಕ್ಕೆ ವಸತಿ ಮತ್ತು ಬೆಳಿಗ್ಗೆ ಊಟ, ಮಧ್ಯಾಹ್ನ ತಿಂಡಿ, ರಾತ್ರಿ ಊಟ ಇವರಿಗೆ ಸಿಗುತ್ತೆ. ಮತ್ತು ಸಣ್ಣ ಪುಟ್ಟ ಇವರಿಗೆ ಕಾಯಿಲೆ ರೋಗಾಣುಗಳು ಬಂದರೆ ಅದಕ್ಕೆ ಔಷಧಿ ಮತ್ತು ಕೊಟ್ಟು ಅವರು ಇವರನ್ನ ಸುಖವಾಗಿ ಕಾಪಾಡ್ಕೊಳ್ಳೋ ಅಂತ ಒಂದು ಕೆಲಸದಲ್ಲಿ ಮುಂದುವರಿತಾ ಇದ್ದಾರೆ. ಆದ್ದರಿಂದ ಇವತ್ತು ಅವರು ಭದ್ರಾವತಿ ಬೊಮ್ಮೆನಹಳ್ಳಿಯಿಂದ ಲಿಂಗಳ್ಳಿ ಪೊಲೀಸ್ ಸ್ಟೇಷನ್ಗೆ ಇವರನ್ನ ಕರ್ಕೊಂಡು ಹೋಗಲಿಕ್ಕೆ ನಾವು ಫೋನ್ ಮಾಡಿದಾಗ ಬಂದಿದ್ದಾರೆ. ಇವರನ್ನಲ್ಲಿಗೆ ಕಳಿಸ್ಕೊಡ್ತೀವಿ. ಇದಕ್ಕೆಲ್ಲ ಕಾರಣಕ್ಕೋಸ್ಕರ ಲಿಂಗಳ್ಳಿ ಸತೀಶ್ ಭಟ್ರು ಮತ್ತು ಅವರ ಸಿಬ್ಬಂದಿ ವರ್ಗ, ಪೊಲೀಸರು, ಅದರಲ್ಲೂ ಈಶ್ವರ ನಾಯ್ಕರವರು, ಮಲ್ಲಿಕಣ್ಣವರು, ನಮ್ಮ ವಸಂತ್ ಅವರು, ತುಂಬ ಲಲಿತ್ ಸಾಹೇಬರು ಎಲ್ಲ ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ಇವರ ಮುಂದಿನ ಜೀವನ ಸುಖಮಯವಾಗಿರಲಿ ಅಂತೇಳಿ ಆ ದೇವರಲ್ಲೂ ಕೂಡ ಪ್ರಾರ್ಥಿಸ್ತೀವಿ.